ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ತುಂಬಾ ದಿನ ಆಯ್ತು ವ್ಲಾಗ್ ಮಾಡಿಲ್ಲ, ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಿಮ್ಗೆ ನೋಡಿರ್ತೀರಾ ತಂಬ್ಳೆನಲ್ಲಿ ಏನು ವ್ಲಾಗ್ ಅಂತ ಎಲ್ಲ. ಸೊ ಫಸ್ಟ್ ಮೈಕ್ ಹಾಕೊಂಬರೋಣ. ಓಕೆ, ಸೊ ನಾಳೆ ಬಂದ್ಬಿಟ್ಟು ಸ್ವಲ್ಪ ಔಟಿಂಗ್ ತರ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಹೋಗಿ ವಾಪಸ್ ಬರೋದಷ್ಟೇ, ಸ್ವಲ್ಪ ವರ್ಕ್ ಬೇಸಿಸ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಎಸೆನ್ಷಿಯಲ್ ಏನೇನ್ ಥಿಂಗ್ಸ್ ಇರುತ್ತೆ ಸೊ ಅದನ್ನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಸೊ ನನ್ಗನ್ಸ್ತು ಕೆಲವರಿಗೆ ಏನೆಲ್ಲ ತಗೊಂಡು ಹೋಗ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ಸೊ ಈ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ಫಸ್ಟ್ಲಿ ಈ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಹೊಸ ಬ್ಯಾಗ್. ಇದು ನೋಡಿ, ಇದನ್ನು ಪ್ಯಾಕೆಟ್ ಕೂಡ ಇನ್ನ ತೆಗ್ದಿಲ್ಲ, ಹಾಗೆ ಇದೆ. ಸೊ ಓಕೆ, ಇದ್ರಲ್ಲಿ ಏನೆಲ್ಲ ತಗೊಂಡು ಹೋಗ್ಬಹುದು. ನಾನು ಒಂದು ದಿನ ಅಂತ ಅಲ್ಲ, ಬೆಳಿಗ್ಗೆ ಹೋಗಿ ನೈಟ್ ಅಷ್ಟೊತ್ತಿಗೆ ಮನೆಗೆ ಬರೋದು. ಸ್ವಲ್ಪ ಕೆಲಸ ಇದ್ರೆ ಯೂಶುವಲಿ ನನ್ಗೆ ಏನಾದ್ರು ಲೈಕ್ ಹೋಗಿ ವಾಪಸ್ ಬರುವಂತದ್ದಿದ್ರೆ ಏನೆಲ್ಲ ತಗೊಂಡು ಹೋಗ್ತೀನಿ ಅನ್ನೋದನ್ನ ನಾನು ಈ ಒಂದು ವ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಓಕೆನಾ. ಸೊ ನಂದೇನೋ ಲೈಕ್ ಜಾಸ್ತಿ ಯಾರು ತಗೊಂಡು ಹೋಗದೆ ಇರುವಂತಹ ವಸ್ತುಗಳೆಲ್ಲ ಏನು ಇರಲ್ಲ. ಒಂಥರ ಸೊ ಬೇಸಿಕ್ ಅಲ್ಲಿ ಏನ್ ತಗೊಂಡು ಹೋಗ್ಬೋದು ಅದನ್ನ ನಾನು ತಗೊಂಡು ಹೋಗ್ತೀನಿ. ಯೂಶಲಿ ಎಲ್ಲರೂ ಮೋಸ್ಟ್ಲಿ ಇದನ್ನೇ ತಗೊಂಡು ಹೋಗೋದು. ನಂದೇನು ಆತರ ಸ್ಪೆಷಲ್ ಆಗಿ ಏನು ಇಲ್ಲ. ಬಟ್ ಸ್ಟಿಲ್ ಓಕೆ, ನೋಡಿ, ಮೋಸ್ಟ್ಲಿ ಸ್ಪೆಷಲ್ ಥಿಂಗ್ ಯಾವ್ದು ಇಲ್ಲ ನಾನ್ ತಗೊಂಡು ಹೋಗ್ತಾ ಇರೋದಲ್ಲಿ. ಯೂಶಲಿ ಎಲ್ಲಾ ಹುಡುಗಿರು ತಗೊಂಡು ಹೋಗುವಂತೀನಿ. ಫಸ್ಟ್ ಬ್ಯಾಗ್ ತೋರಿಸ್ಬಿಡ್ತೀನಿ. ಇವತ್ತೆ ಫಸ್ಟ್ ಈ ಒಂದು ಬ್ಯಾಗ್ ನ ಯೂಸ್ ಮಾಡ್ತಾ ಇರೋದು. ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇದ್ರಲ್ಲೆಲ್ಲ ಇನ್ನ ಕವರ್ಸ್ ಅದು ಇದು ಹಾಗೆ ಇದೆ, ತೆಗ್ದೇ ಇಲ್ಲ. ಇವಾಗೆಲ್ಲ ತೆಗಿಯೋಣ, ಎಲ್ಲ ಇರ್ಲಿ ಇದು. ಓ ಗಾಡ್. ಓಕೆ, ಸೊ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನನ್ಗೆ ಆಕ್ಚುಲಿ ಈ ತರ ದೊಡ್ಡ ದೊಡ್ಡ ಬ್ಯಾಗ್ಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ, ಎಲ್ಲಾದ್ರೂ ಹೋಗುವಾಗ ತಗೊಂಡು ಹೋಗ್ಲಿಕ್ಕೆ. ಬಿಕಾಸ್ ನಾನು ಏನಾದ್ರು ಬೇಕು ಅಂತ ಹೇಳಿದ್ರೆ ಫಟ್ ಅಂತ ಹೇಳಿ ಡಂಪ್ ಮಾಡ್ಬಿಡೋದು. ಹಾಗಾಗಿ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಎಲ್ಲಾರು ಹೋಗ್ತಾ ಇದ್ದೀನಿ ಅಂತಂದ್ರೆ ಚಿಕ್ಕ ಬ್ಯಾಗ್ಸ್ ನ ಕ್ಯಾರಿ ಮಾಡ್ತೀನಿ. ಸ್ವಲ್ಪ ದೂರ ಹೋದಾಗ ಏನ್ ಗೊತ್ತಾ, ದೂರ ಹೋದಾಗ ನಾವು ಸಡನ್ ಆಗಿ ಮನೆಗ್ ಬಂದು ತಗೊಂಡೋದಿಕ್ ಆಗಲ್ಲ ಅಲ್ವಾ, ದೂರ ಇರ್ತೀವಿ. ಕೆಲವೊಂದ್ ಟೈಮ್ಸ್ ನಮಗೆ ಬೇಕಾಗಿರೋ ಥಿಂಗ್ಸ್ ಸಿಗುತ್ತೆ, ಕೆಲವೊಂದ್ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಏನ್ ಬೇಕು ಎಮರ್ಜೆನ್ಸಿಗೆ ಸೊ ಅದ್ರಷ್ಟನ್ನು ನಾನು ತಗೊಂಡು ಹೋಗ್ತೀನಿ. ಸೊ ಓಕೆನಾ. ಸೊ ಫಸ್ಟ್ಲಿ ನಾನು ಏನ್ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಈ ಒಂದು ನೋಡಿ, ಇಲ್ಲಿ ಇದೊಂದು ಆಂಜನೇಯ ದೇವ್ರದ್ದು ಒಂದು ಕೀ ಬಂಚ್ ಅನ್ಸುತ್ತೆ. ಸೊ ಇದು ನನ್ನ ಜೊತೆ ಆಲ್ಮೋಸ್ಟ್ ಒಂದು 5-6 years ಇಂದ ಇದೆ. ಬಟ್ ಇದನ್ನ ನಾನು ತಗೊಂಡಿದ್ದಲ್ಲ, ಇದು ನಾನು ದಾರಿಯಲ್ಲಿ ಹೋಗುವಾಗ ಇದು ನನಗೆ ಸಿಕ್ಕಿದ್ದಂಥದ್ದು. ಇದು ಸಿಕ್ಕಿದ್ದು ಹಿಂಗೆ ಹೋಗ್ತಿದ್ದೆ, ಸಿಕ್ತು ಅವಾಗ ನನ್ಗೆ. ಲೈಕ್ ಏನೋ ಒಂಥರ ಬ್ಲೆಸ್ಸಿಂಗ್ಸ್ ಅಲ್ವಾ, ಏನಾದ್ರೂ ಸಿಕ್ತಾಗ. ಇದು ಕಳ್ಕೊಂಡು ಇಲ್ಲ, ನಾನು ಇನ್ನು ಹಾಗೆ ಇಟ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದನ್ನ ಫಸ್ಟ್ ನನ್ನ ಬ್ಯಾಗ್ ಅಲ್ಲಿ ಇಡ್ತಾ ಇದ್ದೀನಿ. ಸೊ ಐ ಹೋಪ್ ನಾನು ಹೋಗ್ತಾ ಇರುವಂತಹ ಕೆಲ್ಸಗಳು ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ. ಸೊ ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂಟೂತ್. ನಾನು ಇಯರ್ ಪೋರ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ, ಅದೊಂಥರ ನನ್ಗೆ ಕಿವಿ ಈ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗೆ ಬ್ಲೂಟೂತ್ ಇದ್ರೆ ಏನ್ ಮಾಡ್ತೀನಿ ಗೊತ್ತಾ, ಇದು ಅಷ್ಟೇ ತುಂಬಾ ದಿನ ಆಯ್ತು ತಗೊಂಡಿಲ್ಲ, ಇದ್ರಲ್ಲೇ ಇದ್ದೀನಿ. ಸೊ ನೋಡಿ, ಒಂದ್ ಬೇಕಾದ್ರೆ ಇಟ್ಕೊಳ್ತೀನಿ. ಸೊ ನನ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ಈ ತರ ಇಡ್ಬೋದು. ಸೊ ಆತರ. ಸೊ ನನಗೆ ಬ್ಲೂಟೂತ್ ಅಂದ್ರೇನೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಬ್ಲೂಟೂತ್ ನ ಕ್ಯಾರಿ ಮಾಡ್ತೀನಿ. ಯೂಶುವಲಿ ಎಲ್ಲೋದ್ರು ಇದನ್ನ ಕ್ಯಾರಿ ಮಾಡ್ತೀನಿ ನಾನು. ಸೊ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಪೆನ್. ಎಲ್ಲೋದು ಪೆನ್ ಬೇಕೇ ಬೇಕು. ಸೊ ಪೆನ್ ಇಟ್ಕೊಂಡಿಲ್ಲ ಅಂದ್ರೆ ಲೈಕ್ ಏನ್ ಗೊತ್ತಾ, ಬೇರೆಯವ್ರ ಹತ್ರ ಹೋಗಿ ಪೆನ್ ಎಲ್ಲ ಕೇಳಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಒಂದು ಪೆನ್ ನ ಇಟ್ಕೊಂತೀನಿ ಯೂಶುವಲಿ. ಸೊ ನೆಕ್ಸ್ಟ್ ಒಂದು ರಬ್ಬರ್ ಬ್ಯಾಂಡ್. ಓಕೆ, ಸೊ ಈ ರೀತಿನೂ ಹಾಕೋಬಹುದು. ಸಮ್ಟೈಮ್ಸ್ ಏನ್ ಗೊತ್ತಾ, ನಾನು ಈ ತರ ರಬ್ಬರ್ ಬ್ಯಾಂಡ್ ಹಾಕೊಳ್ತೀನಿ. ಸ್ವಲ್ಪ ತಿಳ್ಳಿಗಿರೋದನ್ನ ಹಾಕೊಂಡಾಗ ಸಮ್ಟೈಮ್ಸ್ ಇರಿಟೇಷನ್ ಆಗ್ಬಿಡುತ್ತೆ. ಬಟ್ ಈ ತರ ರಬ್ಬರ್ ಬ್ಯಾಂಡ್ ಏನ್ ಗೊತ್ತಾ, ಒಂಥರ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಈಸಿ ಟು ಕ್ಯಾರಿ, ಈಸಿ ಟು ವೇರ್ ಅಂಡ್ ಫುಲ್ ಒಂಥರ ಸಾಫ್ಟ್, ಕೂದಲೆಲ್ಲ ಒಂಥರ ಸಾಫ್ಟ್ ಅಂತ ಹೇಳಿ ಅನ್ಸುತ್ತೆ. ಸೊ ಹಾಗಾಗಿ ಯೂಶುವಲಿ ಈ ತರ ನಾನು ರಬ್ಬರ್ ಬ್ಯಾಂಡ್ಸ್ ನ ನಾನು ಕ್ಯಾರಿ ಮಾಡ್ತೀನಿ. ಇನ್ ಕೇಸ್ ನನಗೇನಾದ್ರು ಇರಿಟೇಷನ್ ಆಯ್ತು ಅಂತ ಹೇಳಿದ್ರೆ ಆ ರಬ್ಬರ್ ಬ್ಯಾಂಡ್ ತಗೋದು ಈ ರಬ್ಬರ್ ಬ್ಯಾಂಡ್ ಹಾಕೊಳ್ತೀನಿ. ಸೊ ಇದನ್ನೇ ಹಾಕೊಂಡು ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ಸಮ್ಟೈಮ್ಸ್ ಇದು ಒಂಥರ ಲೂಸ್ ಆಗಿ ಹೋಗ್ಬಿಡುತ್ತೆ, ಅಂದ್ರೆ ಹೇರ್ಸ್ ಎಲ್ಲ ಒಂಥರ ಮೆಸ್ಸಿ ಅನ್ಸ್ಬಿಡುತ್ತೆ ಇದು. ಹಾಗಾಗಿ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಓಕೆ, ಇದೊಂದು ತಗೊಂಡ್ ಹೋಗ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟಿಶ್ಯೂ ಪೇಪರ್. ಇದು ನನ್ಗೆ ಮೋಸ್ಟ್ಲಿ ನನ್ ಬೇಕೇ ಬೇಕು. ಯೂಶುವಲಿ ಕಾರಲ್ಲಿ ಎಲ್ಲಾದ್ರೂ ಇಟ್ಕೊಂಡಿರ್ತೀನಿ. ಸೊ ಇದ್ರಲ್ಲಿ 1-2 ಇದೆ ಅಂತ ಹೇಳಿ ಈ ರೀತಿ ರೋಲ್ ಇಟ್ಕೊಳ್ತಾ ಇದೀನಿ. ಏನ್ ಗೊತ್ತಾ, ನಾವೇನಾದ್ರೂ ಹೊರಗಡೆ ಹೋದಾಗ ಏನಾದ್ರು ಕಾರಲ್ಲಿ ಏನಾದ್ರು ಸ್ನಾಕ್ಸ್ ಏನಾದ್ರು ತಿಂತಾ ಇರ್ತೀವಿ ಅಂತ ಹೇಳಿದಾಗ ಟಿಶ್ಯೂ ಪೇಪರ್ ಇಸ್ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ಸ್ ವಿಚ್ ಯೂಸ್ ಟು ಕ್ಯಾರಿ. ಓಕೆನಾ.
ಸೊ ಇದನ್ನ ಒಂದು ಇಟ್ಕೊಳ್ತೀನಿ. ಇನ್ ಕೇಸ್ ಇದು ಖಾಲಿ ಆಯ್ತು ಅಂತ ಹೇಳಿದ್ರೆ ಈ ಒಂದು ರೋಲ್ ಕೂಡ ಯೂಸ್ ಮಾಡೋಣ ಅಂತೇಳಿ ಎರಡನ್ನು ಇಟ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮಿನಿ ಪರ್ಸ್ ಇದು. ಸೊ ಇದರಲ್ಲಿ ನಾನು ಕಾಯಿನ್ಸ್ ಇಟ್ಕೊಂಡಿರ್ತೀನಿ. ಸೊ ಓಕೆ, ಸೊ ಇಷ್ಟು ಕಾಯಿನ್ಸ್ ಇಟ್ಕೊಂಡು ಯೂಶಲಿ ನಾನು ಕಾಯಿನ್ಸ್ ಏನು ಕ್ಯಾರಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಆಚೆ ಹೋದಾಗ ನನಗೊಂಥರ ₹1 ಚಾಕ್ಲೇಟ್ ಬರುತ್ತೆ ಅಲ್ವಾ, ಲೈಕ್ ಮೆಲೋಡಿ, ಎಕ್ಲೇಸ್, ಸೊ ಆ ತರ. ಸೊ ಅದು ನನ್ನ ಹತ್ರ ಇರ್ಬೇಕು ಬ್ಯಾಗ್ ಅಲ್ಲಿ. ಓಕೆನಾ, ಇನ್ ಕೇಸ್ ನನಗೆ ಅದು ಕ್ರೇವಿಂಗು ಅಲ್ಲ ಅಥವಾ ನಂಗೆ ಅಶ್ವ ಆಗ್ತಾ ಇದೆ ಅಂತಾನೂ ಅಲ್ಲ, ಜಸ್ಟ್ ಬಾಯಲ್ಲಿ ಏನಾದ್ರು ಇರ್ಲಿ ಅನ್ನೋದಕ್ಕೋಸ್ಕರನೇ ತಗೋಬೇಕಲ್ವಾ. ₹1 ₹2 ಇದ್ರೆ ಸಾಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪೌಚ್ ಅಲ್ಲಿ ನಾನು ಕಾಯಿನ್ಸ್ ನಾನು ಕ್ಯಾರಿ ಮಾಡಿರ್ತೀನಿ. ಸೊ ಇದು ನನಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಬಾಟಲ್. ಇದೊಂದು 250 ml ಏನೋ ಅಷ್ಟೇ ಇದು ಬಾಟಲ್. ಚೆನ್ನಾಗಿದೆ ಇದು ಒಂಥರ. ಸೊ ಇಷ್ಟು ಸಾಕು ನನಗೆ, ಬೇಕಾದಾಗ ನಾನು ಫಿಲ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಇದು ಒಂದು ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಟೋನರ್. ಈ ಟೋನರ್ ಏನಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ನೀವು ಕೇಳ್ಬೋದು ಹೋಗಿ ಈ ತರ ಬರ್ಲಿಕ್ಕೆಲ್ಲ ಟೋನರ್ ಎಲ್ಲ ಯಾಕೆ ಅಂತ. ಸೊ ಟೋನರ್ ಏನಕ್ಕೆ ತಗೊಂಡು ಹೋಗ್ತೀನಿ ಯೂಶುವಲಿ ಅಂದ್ರೆ, ನನ್ಗೆ ಇನ್ ಕೇಸ್ ಆಚೆ ಹೋದಾಗ ಫೇಸ್ ವಾಶ್ ಮಾಡ್ಲಿಕ್ಕೆ ನನ್ಗೆ ಎಲ್ಲೂ ಜಾಗ ಸಿಗ್ಲಿಲ್ಲ, ಏನು ಫೆಸಿಲಿಟಿ ಸಿಗ್ಲಿಲ್ಲ ಅಂತ ಅಂದಾಗ ಜಸ್ಟ್ ಇದನ್ನ ನಾನು ಮುಖಕ್ಕೆ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ. ಸ್ಪ್ರೇ ಮಾಡ್ಕೊಂಡು ಒಂದು ಬಟ್ಟೆ ತಗೊಂಡು ಒರೆಸ್ಕೊಳ್ತೀನಿ. ಸೊ ನ್ಯಾಪ್ಕಿನ್, ಕರ್ಚೀಫ್. ಸೊ ಹಾಗಾಗಿ ಒಂದು ನ್ಯಾಪ್ಕಿನ್ ಕೂಡ ಇಟ್ಕೊಂಡಿದ್ದೀನಿ ನೋಡಿ. ಒಂದು ನ್ಯಾಪ್ಕಿನ್ ಅಲ್ಲಿ ಒರೆಸ್ಕೊಳ್ತೀನಿ. ಒಂದು 2-3 ಟೈಮ್ಸ್ ಸೇಮ್ ಅದೇ ರೀತಿನೇ ಮಾಡ್ತಾ ಇದ್ರೆ, ಅಂದ್ರೆ ಸ್ಪ್ರೇ ಮಾಡ್ಕೊಂಡು ಒರೆಸ್ಕೊಳ್ಳೋದು, ಸ್ಪ್ರೇ ಮಾಡ್ಕೊಳ್ಳೋದು, ಒರೆಸ್ಕೊಳ್ಳೋದು ಮಾಡ್ತಾ ಇದ್ರೆ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ನಾನು ಟೋನರ್ ತಗೊಂಡೋಗಿ ಹೋಗ್ತೀನಿ ಎಲ್ಲೋದ್ರು. ಓಕೆನಾ, ಇದೊಂದು ನ್ಯಾಪ್ಕಿನ್ ಗೊತ್ತಲ್ಲ, ನ್ಯಾಪ್ಕಿನ್ ಫಸ್ಟ್ ಪ್ರಿಫರೆನ್ಸ್ ನಾನು ನ್ಯಾಪ್ಕಿನ್ ಕೊಡೋದು ಫೇಸ್ ನ ಒರೆಸ್ಕೊಳ್ಳೋದಕ್ಕೆ. ಈಗ ಟೋನರ್ ಏನ್ ಹೇಳಿದ್ನಲ್ಲ, ಸೊ ಟೋನರ್ ನ ಯೂಸ್ ಮಾಡಿದಾಗ ಒರೆಸ್ಕೊಳ್ಳಿಕ್ಕೆ ಯೂಶುವಲಿ ಇದನ್ನ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ ಎಲ್ರಿಗೂ ಗೊತ್ತಿರುತ್ತೆ, ಎಲ್ರು ತಗೊಂಡು ಹೋಗ್ಲೇಬೇಕಾಗಿರುವಂತ ಆ ವಸ್ತು ಬಂದ್ಬಿಟ್ಟು ವ್ಯಾಲೆಟ್. ಈ ವ್ಯಾಲೆಟ್ ಆಲ್ಮೋಸ್ಟ್ ನನ್ನ ಜೊತೆ ಒಂದು 10 years ಇಂದ ಇದೆ ಗೈಸ್. ಟ್ರಸ್ಟ್ ಮೀ, 10 years ಇಂದ ಇದೆ. ಎಷ್ಟು ಇಷ್ಟ ನನಗೆ ಈ ಪರ್ಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಬಟ್ ನಾನು ಆಕ್ಚುಲಿ ವ್ಯಾಲೆಟ್ ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇರ್ತೀನಿ ಯೂಶುವಲಿ. ಬಟ್ ಇಷ್ಟು ಚೆನ್ನಾಗಿರುವಂತಹ ವ್ಯಾಲೆಟ್ ನನಗೆ ಎಲ್ಲೂ ಸಿಕ್ಕಿಲ್ಲ. ತುಂಬಾ ಈ ನೋಡಿ ಎಷ್ಟು ಚಿಕ್ಕದಿದೆ, ಸಕ್ಕತ್ತಿದೆ. ಬಟ್ ಈ ವ್ಯಾಲೆಟ್ ನನಗೆ ತುಂಬಾ ಇಷ್ಟ, ತುಂಬಾ ಮೆಮೊರೀಸ್ ಕೂಡ ಇದೆ ಈ ವ್ಯಾಲೆಟ್ ಅಲ್ಲಿ. ಸೊ ಐ ಲೈಕ್ ಇಟ್. ಸೊ ಇದ್ರಲ್ಲಿ ಯೂಶುವಲಿ, ಸೊ ಇದ್ರಲ್ಲಿ ನೋಡಿ, ಇದರಲ್ಲಿ ಕಾರ್ಡ್ಸ್ ಇಟ್ಕೊಂಡಿದೀನಿ. ಅಂದ್ರೆ ಆಧಾರ್ ಕಾರ್ಡ್, ATM, ಪಾನ್ ಕಾರ್ಡ್, ಆ ಕಾರ್ಡ್, ಈ ಕಾರ್ಡ್ ನೀವು ಮಾಡಿಸ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲ ಕಾರ್ಡ್ಸ್ ಇಲ್ಲ ಈ ಪ್ಲೇಸ್ ಅಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅಂಡ್ ಇಲ್ಲಿ ಬಂದ್ಬಿಟ್ಟು ಫ್ಯಾಮಿಲಿ ಫೋಟೋಸ್ ಇಟ್ಕೊಂಡಿರ್ತೀನಿ. ಸೊ ಇವಾಗ ಸದ್ಯಕ್ಕೆ ನಮ್ಮ ಮಮ್ಮಿದು, ನಮ್ಮ ಅಜ್ಜಿದು ಫೋಟೋಸ್ ಇದೆ ಇದರಲ್ಲಿ. ಮತ್ತೆ ಇದೇ ಸೈಜ್ದು ಒಂದು 4-5 ಒಳಗಡೆ ಇದೆ. ಓಕೆನಾ, ಇದು ಒಳಗಡೆ ಇನ್ನ ಒಂದು 4-5 ಇದೆ ಫೋಟೋಸ್ಗಳು. ನನಗೆ ತುಂಬಾ ಮೆಮೊರಿ ಮತ್ತೆ ನನಗೆ ತುಂಬಾ ಬೇಕಾಗಿರುವಂತ ಫೋಟೋಸ್ನ ಈ ರೀತಿ ಇಷ್ಟು ಸೈಜ್ಗೆ ನಾನು ಮಾಡಿಸ್ಕೊಂಡ್ ಬಂದ್ಬಿಟ್ಟು ಇದನ್ನ ನಾನು ವ್ಯಾಲೆಟ್ ಅಲ್ಲಿ ಇಟ್ಕೊಳ್ತೀನಿ. ಒಂಥರ ಫ್ಯಾಮಿಲಿ ಸೆಂಟಿಮೆಂಟ್ ಜಾಸ್ತಿ. ಸೊ ಹಾಗಾಗಿ ಫ್ಯಾಮಿಲಿ ಫೋಟೋಸ್ ಎಲ್ಲ ಇಟ್ಕೊಂಡಿರ್ತೀನಿ. ನಾನು ಬೇಕಾದಾಗ ಚೇಂಜ್ ಮಾಡ್ಕೊಂತೀನಿ, ಇದನ್ನ ಕೆಳಗಾಕ್ತೀನಿ, ಬೇರೆ ನನ್ ಬೇಕಾಗಿರೋ ಫೋಟೋಸ್ನ ಮೇಲ್ಗಡೆ ಹಾಕೊಳ್ತೀನಿ. ಸೊ ಹಾಗಾಗಿ ಆತರ ಇದು. ಸೊ ಆತರ ಅಂಡ್ ಸಮ್ ಕ್ಯಾಶ್ ಇದೆ. ಓಕೆನಾ, ಸಮ್ ಕ್ಯಾಶ್ ಇಟ್ಕೊಂಡಿರ್ತೀನಿ ಯೂಶುವಲಿ. ಸಮ್ಟೈಮ್ಸ್ ಫೋನ್ ಪೇ ಅದು ಇದು ಏನು ವರ್ಕ್ ಆಗಿಲ್ಲ ಅಂತಂದ್ರೆ ಎಮರ್ಜೆನ್ಸಿಗೆ ಕ್ಯಾಶ್ ಕೂಡ ಕ್ಯಾರಿ ಮಾಡ್ತೀನಿ. ಸೊ ಇವಾಗೆಲ್ಲ ಕ್ಯಾಶ್ ಎಲ್ಲ ಕ್ಯಾರಿ ಮಾಡೋದು ತುಂಬಾ ಕಡಿಮೆ, ಬಟ್ ಸ್ಟಿಲ್ ತಗೊಂಡು ಹೋಗೋದು ಒಳ್ಳೇದು. ಓಕೆ, ಸೊ ಇದು ನನ್ನ ವ್ಯಾಲೆಟ್ ಈ ತರದ್ದು ಒಂದಿದೆ. ಒಳಗಡೆನೂ ಅಮೌಂಟ್ ಇಡ್ಬೋದು, ಇದು ಕೂಡ. ಅಂಡ್ ಇಲ್ಲೂ ಇಟ್ಕೋಬಹುದು, ಮೇಲೂ ಇಟ್ಕೋಬಹುದು. ಇಲ್ಲಿ ಕೂಡ ಇಲ್ಲಿ ಕೂಡ ನಿಮ್ದೇನೋ ಕಾರ್ಡ್ಸ್ ಇದೆ, ಇಲ್ಲೂ ಕೂಡ ಇಟ್ಕೋಬಹುದು. ಅಂಡ್ ಈ ತರ ಇದೆ. ನನಗೆ ಇದು ತುಂಬಾ ಇಷ್ಟ. ನನಗೆ ವ್ಯಾಲೆಟ್ ಅಂದ್ರೆ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಯಾ ತರ ಬುಕ್ ತರ ಇದೆ ಇದು. ಸೊ ಈಗ ನನ್ಗೆ ವ್ಯಾಲೆಟ್ ಅಂದ್ರೆ ತುಂಬಾ 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 ಇಷ್ಟ. ಸೊ ಇದನ್ನ ಮರಿದೇನೆ ನಾವು ಕ್ಯಾರಿ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಆಬ್ವಿಯಸ್ಲಿ ನಾವು ಫೋನ್ ತಗೊಂಡು ಹೋಗಿರ್ತೀವಿ. ಫೋನ್ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ನಾನು ಯಾವ ಫೋನ್ ಯೂಸ್ ಮಾಡ್ತೀನಿ ಅಥವಾ ನಿಮ್ಗೇನಾದ್ರು ನನ್ಗೆ ಕೇಳುವಂತಹ ಪ್ರಶ್ನೆಗಳಿದ್ರೆ ನೀವು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ನಾನು ಹಾಕಿದ್ದೀನಿ, ಆಸ್ಕ್ ಮಿ ಅ ಕ್ವಶನ್ ಅಂತೇಳಿ ಹಾಕಿದ್ದೀನಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಓಕೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅಲ್ಲಿ ನೀವು ಟೈಪ್ ಮಾಡಿ. ಸೊ ನನಗೆ ಇಷ್ಟ ಆಗುವಂತಹ ಕ್ವಶನ್ಸ್ ಅಂದ್ರೆ ಯೂನಿಕ್ ಆಗಿ ಏನಾದ್ರು ಹೇಳ್ಬೇಕು ಅಂತ ಹೇಳಿ ಅನಿಸ್ತಿದ್ರೆ
ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸುಮ್ನೆ ಒಂದು ಕ್ವಶನ್ಸ್ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದೊಳ್ಳೆ ವ್ಯಾಲಿಡ್ ಆಗಿರ್ಬೇಕು, ನನಗೂ ಕೂಡ ಆನ್ಸರ್ ಮಾಡ್ಬೇಕು ಅಂತ ಅನಿಸ್ಬೇಕು. ಸೊ ಆ ತರ ನೀವು ಕ್ವಶನ್ಸ್ ನ ಕೇಳಿ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಒಂದು ಟಿಕ್ ಟಾಕ್ ತಗೊಂಡ್ ಹೋಗ್ತೀನಿ. ಆಕ್ಚುಲಿ ಯೂಶಲಿ ಟಿಕ್ ಟಾಕ್ ಏನೇ ಇರಲ್ಲ, ಬಟ್ ಸಮಥಿಂಗ್ ಲೈಕ್ ಚಾಕ್ಲೇಟ್ಸ್ ಅಥವಾ ಚಿಪ್ಸ್, ಸೊ ಈ ತರ ತಿಂತೀನಿ. ಅಂದ್ರೆ ದೊಡ್ಡ ದೊಡ್ಡ ಕ್ಯಾಬ್ರರೀಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕ್ಯಾರಿ ಮಾಡಲ್ಲ. ನನ್ಗೇನು ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನನ್ಗೇನಿದ್ರೆ ₹1 ₹2 ಚಾಕ್ಲೇಟ್ಸ್ ಬರುತ್ತಲ್ಲ, ನನ್ಗೇನಂದ್ರೆ ಇಟ್ಕೊಂಡ್ರೆ ಸೊ ಸಾಕು. ನನ್ಗೆ ಅದೊಂಥರ ನನ್ಗೆ ಹೊಟ್ಟೆ ತುಂಬೋ ತರ ಎಲ್ಲ ನಾನು ತಿನ್ನೋದಿಲ್ಲ, ಬಿಕಾಸ್ ನಂಗೆ ಅದು ಇಷ್ಟನೂ ಆಗಲ್ಲ. ಸುಮ್ನೆ ನನ್ಗೇನಾದ್ರೂ ಬಾಯಲ್ಲಿ ಏನಾದ್ರೂ ತಿಂತಾ ಇರ್ಬೇಕು ಅಂತ ಅನಿಸ್ತಿದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಇದನ್ನ ಯೂಸ್ ಮಾಡಲ್ಲ ಅಷ್ಟೇ. ಸೊ ಅಷ್ಟೇ, ಬೇಕಾದ್ರೆ ಯೂಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಬ್ಯಾಗ್ ಅಲ್ಲಿ ಇರುತ್ತೆ ಯೂಶಲಿ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೈ ಗಾಡ್, ಚಾರ್ಜರ್ ಈಸ್ ಅ ಮಸ್ಟ್ ಆಯ್ತಾ. ಚಾರ್ಜರ್ ಯೂಶಲಿ ನಾನು ಚಾರ್ಜರ್ ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಫೋನ್ ಅಲ್ಲಿ ಫುಲ್ ಚಾರ್ಜ್ ಮಾಡಿರ್ತೀನಿ. ಇನ್ ಕೇಸ್ ಫೋನ್ ಅಲ್ಲೂ ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಆ ಸಿಕ್ಕಿರೋ ಚಾರ್ಜರ್ ಎಲ್ಲ ನಾನು ಯೂಸ್ ಮಾಡಲ್ಲ ಗೈಸ್, ಬಿಕಾಸ್ ಫೋನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ನಮಗೆ ಕೊಟ್ಟಿರುವಂತಹ ಫೋನ್ ಅಲ್ಲಿ ಏನ್ ಚಾರ್ಜರ್ ಬಂದಿರುತ್ತಲ್ಲ, ಸೊ ಅದನ್ನೇ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಹೇಳಿದ್ನಲ್ಲ, ಟೋನರ್ ಎಲ್ಲ ಹಾಕೊಂಡಿರ್ತೀನಿ, ಸೊ ಅವಾಗ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಳ್ತೀನಿ. ಈ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇದು ಡರ್ಮೋಲಜಿಸ್ಟ್ ಕೊಟ್ಟಿರುವಂತದ್ದು. ಇದು ಎಲ್ಲ ನೆಕ್ಸ್ಟ್ ನಾನು ಸ್ಕಿನ್ ಕೇರ್ ಏನಾದ್ರು ವ್ಲಾಗ್ ಮಾಡಿದ್ರೆ ಖಂಡಿತವಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನನಗೆ. ಸೊ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ವಾಚ್. ಇದು ನನಗೆ ಬ್ಯಾಕಪ್ ವಾಚ್ ತರ. ಲೈಕ್ ನಾನೇನಾದ್ರೂ ಏನು ಅಂದ್ರೆ ವಾಚ್ ನಾನೇನಾದ್ರು ಮರ್ತೋದಾಗ, ವಾಚ್ ಬೇಕನ್ಸ್ದಾಗ ಅದನ್ನ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಬೇರೆ ವಾಚ್ ನ ಹಾಕೊಳ್ತೀನಿ. ಯೂಶುವಲಿ ಅದನ್ನ ಅಂದ್ರೆ ಏನು, ನಾಳೆ ಏನ್ ಡ್ರೆಸ್ ಹಾಕೊಳ್ತೀನಿ, ಸೊ ಅಲ್ಲೆಲ್ಲ ಇಟ್ಟಿರ್ತೀನಿ. ಇದು ನನ್ನ ಬ್ಯಾಕಪ್. ಅದೇನಾದ್ರು ಇನ್ ಕೇಸ್ ನಾನು ಕಟ್ಕೊಂಡು ಹೋಗಿಲ್ಲ, ವಾಚ್ ತಗೊಂಡು ಹೋಗಿಲ್ಲ ಅಂತ ಹೇಳಿದಾಗ ಈ ಒಂದು ವಾಚ್ ನ ಯೂಸ್ ಮಾಡ್ಕೊಳ್ತೀನಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಮಿರರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ವುಮೆನ್. ಅಂಡ್ ಬಂದ್ಬಿಟ್ಟು ಒಂದು ಲಿಪ್ ಬಾಮ್ ಅಂಡ್ ಒಂದು ಕ್ಲಿಪ್ಪು. ನನಗೆ ತುಂಬಾ ಇಷ್ಟ ಕ್ಲಿಪ್. ಏನೋ ಒಂಥರ ಸಮಟೈಮ್ಸ್ ನನಗೆ ಏನು ರಬ್ಬರ್ ಬ್ಯಾಂಡ್ ಏನು ಬೇಡ ಅನಿಸ್ದಾಗ ಸುಮ್ಮನೆ ಎಲ್ಲ ಈ ತರ ಟೈ ಮಾಡ್ಬಿಟ್ಟು ಮೇಲ್ಗಡೆ ಒಂದು ಕ್ಲಿಪ್ ಹಾಕೊಂಡ್ಬಿಡ್ತೀನಿ. ಸೊ ಆತರ. ಅಂಡ್ ಇದೊಂದು ಬ್ರೇಸ್ಲೆಟ್, ಇದೇನು ಯೂಶುವಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ಅಷ್ಟೇ. ಇದು ಲಾಸ್ಟ್ ಬಟ್ ನಾಟ್ ದ ಒಂದು ರಬ್ಬರ್ ಬ್ಯಾಂಡ್. ನೀವು ಕೇಳ್ಬೋದು, ಈ ರಬ್ಬರ್ ಬ್ಯಾಂಡ್ ಏನು ಕ್ಯಾರಿ ಮಾಡ್ತೀರಾ ಅಂತ. ಯೂಶುವಲಿ ಈ ಒಂದು ರಬ್ಬರ್ ಬ್ಯಾಂಡ್ ಏನು ಕ್ಯಾರಿ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಹೇಳೋ ಬೇಡೋ ನನಗೆ ಒಂಥರ ಅನ್ಸುತ್ತೆ. ಓಕೆ, ಇಟ್ಸ್ ಫೈನ್. ಈ ರಬ್ಬರ್ ಬ್ಯಾಂಡ್ ನಾನು ಏನಾದ್ರು ಸ್ನಾಕ್ಸ್ ಏನಾದ್ರು ತಿಂತಾ ಇರ್ತೀನಲ್ವಾ, ಅಂದ್ರೆ ಬಿಸ್ಕೆಟ್ ಪ್ಯಾಕೆಟ್, ಚಿಕ್ಕ ಮಕ್ಳ ತರ ಬಿಸ್ಕೆಟ್ ತಿನ್ನೋದು, ಚಿಪ್ಸ್ ತಿನ್ನೋದು. ಸಮ್ ಟೈಮ್ಸ್ ನಾನು ಏನಾದ್ರು ತಿಂದಾಗ ಫುಲ್ ತಿನ್ಲಿಕ್ ಆಗಲ್ಲ, ಅದನ್ನ ಸ್ವಲ್ಪ ಮಾತ್ರ ತಿಂದ್ಬಿಟ್ಟು ಈ ಒಂದು ರಬ್ಬರ್ ಬ್ಯಾಂಡ್ ಹಾಕೋದು. ಅದಕ್ಕೆ ಜಸ್ಟ್ ಈ ತರ ರಬ್ಬರ್ ಬ್ಯಾಂಡ್ ಹಾಕಿ ಬ್ಯಾಗ್ ಅಲ್ಲಿ ಇಟ್ಕೊಳೋದು. ಅದೇ ರೀತಿನೇ ನಾವು ಅಂದ್ರೆ ತಿಂದು ಅರ್ಧಂಬರ್ಧ ತಿಂದು ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ಬ್ಯಾಗ್ ಎಲ್ಲ ಗಲೀಜಾಗುತ್ತೆ ಅಲ್ವಾ. ಸೊ ಹಾಗಾಗಿ ಯೂಶುವಲಿ ಈ ತರ ಒಂದು ರಬ್ಬರ್ ಬ್ಯಾಂಡ್ಸ್ ನಾನು ಕ್ಯಾರಿ ಮಾಡಿರ್ತೀನಿ. ಓಕೆ. ಸೊ ಹಾಗಾಗಿ ಈ ಒಂದು ರಬ್ಬರ್ ಬ್ಯಾಂಡ್ಸ್ ನಾನು ಯೂಶುವಲಿ ಎಲ್ಲರೂ ಕ್ಯಾರಿ ಮಾಡ್ತೀನಿ. ಓಕೆ. ನೆಕ್ಸ್ಟ್ ಇನ್ನೇನು ಇಲ್ಲ ಗೈಸ್, ಅಷ್ಟೇ. ಅಂಡ್ ಇದು ಬಂದ್ಬಿಟ್ಟು ಮೈಕ್ ಏನ್ ತಗೊಂಡ್ ಹೋಗಲ್ಲ, ಅಲ್ಲೇನ ಏನು ವ್ಲಾಗ್ ಮಾಡಲ್ಲ, ವ್ಲಾಗ್ ಮಾಡ್ತಾ ಇಲ್ಲ ಅಂದ್ರೆ ಏನ್ ತಗೊಂಡು ಹೋಗಲ್ಲ ಮೈಕ್. ಈ ಮೈಕ್ ಒಂಥರ ತುಂಬಾ ಚೆನ್ನಾಗಿದೆ ಈ ಮೈಕ್ ಆಯ್ತಾ. ಸೊ ಓಕೆ, ಈ ಒಂದು ಮೈಕ್ ತಗೊಂಡು ಹೋಗಲ್ಲ, ಬಟ್ ಸ್ಟಿಲ್ 70% ಚಾರ್ಜ್ ಇದೆ ಅಷ್ಟೇ ಇದು. ಓಕೆ. ಸೊ ನೋಡಿದ್ರಲ್ಲ, ಇಷ್ಟು ತಗೊಂಡು ಹೋಗ್ತೀನಿ. ಅದ್ ಬಿಟ್ರೆ ಇನ್ನೇನು ತಗೊಂಡು ಹೋಗೋದಿಲ್ಲ ಅನ್ಸುತ್ತೆ. ತಗೊಂಡೋದ್ರೆ ಒಂದು ಫೇಸ್ ವಾಶ್. ಆಕ್ಚುಲಿ ನಾನು ಫೇಸ್ ವಾಶ್ ಯೂಸ್ ಮಾಡಲ್ಲ. ಆಚೆ ಹೋದಾಗ ಸೋಪ್ ಎಲ್ಲ ಕ್ಯಾರಿ ಮಾಡೋದ್ ಕಷ್ಟ ಅನ್ಸಿದ್ರೆ ಮಾತ್ರ ನಾನು ತಗೊಂಡು ಹೋಗ್ತೀನಿ. ಯಾಕಂದ್ರೆ ನನ್ಗೆ ಯಾವ್ದೇ ರೀತಿ ಫೇಸ್ ವಾಶ್ ಆಗ್ ಬರಲ್ಲ ನನ್ನ ಸ್ಕಿನ್ ಟೋನ್ಗೆ. ಡಾಕ್ಟರ್ ಕೊಟ್ಟಿರುವಂತಹ ಸೋಪ್ನೆ ನಾನು ಯೂಸ್ ಮಾಡೋದು. ಸೊ ತುಂಬಾ ಬೇಕು ಅಂದಾಗ ಒಂದ್ ತಗೊಂತೀನಿ, ಅದ್ ಖಾಲಿ ಆದ್ಮೇಲೆ ಯಾವಾಗೋ ಇವತ್ತು ತಗೊಂಡ್ರೆ 3 ವರ್ಷ ಆದ್ರೂ ಖಾಲಿ ಆಗಿರಲ್ಲ. ಅಷ್ಟು ಇದು ಫೇಸ್ ವಾಶ್ ಎಲ್ಲ ಯೂಸ್ ಮಾಡಲ್ಲ ನಾನು ಯೂಸ್ ಮಾಡಲ್ಲ. ಸೊ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಇದಿಷ್ಟು ನಾನು ನಾನು ಆಚೆ ಹೋದಾಗ ನಾನು ಕ್ಯಾರಿ ಮಾಡುವಂತಹ ಥಿಂಗ್ಸ್. ಓಕೆನಾ. ಅಂಡ್ ಇನ್ನೇನಿರುತ್ತೆ ಯೂಶುವಲಿ ಯಾರು ಏನು ಒನ್ ಡೇ ಈ ತರ ಹಿಂಗ್ ಹೋಗಿ ಹಿಂಗ್ ಬರ್ತೀವಿ ಅಂತ ಯೂಶುವಲಿ ಯಾರು ಏನು ತಗೊಂಡು ಹೋಗಲ್ಲ. ಮೋಸ್ಟ್ಲಿ ಇಷ್ಟೇ ಅನ್ಸುತ್ತೆ ತಗೊಂಡೋದು. ನೋಡಿ, ಇಷ್ಟು ಇಟ್ಕೊಂಡು ಇನ್ನೂ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳಿ ನೀವು ನೋಡಿ. ಎಷ್ಟು ಸ್ಪೇಷಿಯಸ್ ಆಗಿದೆ. ಓಕೆ. ಯಾಕಂದ್ರೆ ಈ ಬ್ಯಾಗ್ ತುಂಬಾ ಇಷ್ಟ ಆಯ್ತು ನನಗೆ. ಸಸಿ ತುಂಬಾ ಚೆನ್ನಾಗಿದೆ ಅಲ್ವಾ.
ಈ ತರ ಹಿಂಗ್ ಇಟ್ಬಿಟ್ರೆ ನನಗೆ ಈ ತರ ಕುತ್ಕೋಬೇಕು ಬ್ಯಾಗ್ಸ್ಗಳು. ಈ ತರ ನೋಡಿ ಇಲ್ಲಿ ಜಸ್ಟ್ ನಾನು ಇಟ್ರೆ ಹಿಂಗೆ ಕುತ್ಕೋಬೇಕು ಅದು ನೋಡಿ, ಕಾಣಿಸಲ್ಲ. ಸೊ ಆ ತರ ಬ್ಯಾಗ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಓಕೆನಾ, ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಮತ್ತೆ ಟೈಮ್ ಆಗ್ತಾ ಇದೆ, ಮಲ್ಕೊಬೇಕು. ಆಲ್ರೆಡಿ ಇವಾಗ 10 o'clock ಆಗ್ತಾ ಇದೆ. ಸೊ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳ್ಬೇಕು. ಅರೌಂಡ್ 4:30 ಒಳಗೆ ಅಷ್ಟೊಂದು ರೆಡಿ ಆಗಿರ್ಬೇಕು ನಾನು. ಸೊ ಓಕೆ, ಸೊ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಹಾಗೆ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ 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 ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆಸ್ಕ್ ಮಿ ಅ ಕ್ವಶನ್ ಅಂತ ಹೇಳಿ ಹಾಕಿದ್ದೀನಿ. ಹೋಗಿ ನಿಮ್ಗೆ ನನ್ನ ಬಗ್ಗೆ ತಿಳ್ಕೊಬೇಕಾಗಿರುವಂತಹ ಕೆಲವೊಂದು ಪ್ರಶ್ನೆಗಳೇನಾದ್ರು ಇದ್ರೆ ಹೋಗಿ ಅಲ್ಲಿ ಟೈಪ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ. ಓಕೆನಾ? ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಟೇಕ್ ಕೇರ್, ಬಾಯ್.